ಯಪ್ಪ ನನ್ನ ಹೆಂಡತಿ ಹತ್ರ ಎಣ್ಗಿ 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 ಮರುವ ದಿನನೇ ಇಲ್ದಿದ್ದಂಗೆ ಮಾಡಾಕ್ಬಿಟ್ಟವಳು ನನಗಂತೂನುವೆ. ನನ್ನ ಹೆಂಡತಿತಾಗಂತೂನುವೆ ನನಗಂತೂ ನೆಮ್ಮದಿನೂ ಇಲ್ಲ ಏನೂ ಇಲ್ಲ. ಸುಮ್ಮನೆ ಊರವ್ರ ಮುಂದೆ ಮಾತ್ರ ಬಿಲ್ಡಪ್ ತಗೋಬೇಕು ಅಷ್ಟೇ ಏನಿಯ. ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಥು, ಯಾರಿಗೆ ಬೇಕು. ಅವಳನ್ನ ಹೆಂಗನ ಮಾಡ್ಬಿಟ್ಟು ಎತ್ತನ ಓಡ್ ಕಳ್ಸೋಣ ಅಂತೇಳಿ ಎಷ್ಟು ಪ್ಲಾನ್ ಮಾಡಿದ್ರೂ ಆಯ್ತಿಲ್ಲ. ಅವಳನ್ನ ಏನಾರ ಮಾಡಬೇಕಲ್ಲ. ಹಾಂ ಹ್ಞೂ, ಇವಳನ್ನೊಂದು ಗತಿ ಕಾಣಿಸ್ಬೇಕು ಇವಳಿಗೆ. ಈ ಆಗಲ್ಲ, ಈ ಬಂಗಾರಮ್ಮನ ಕೈಯಾಗ ಎಣಗಕ್ಕಾಗಕ್ಕಿಲ್ಲ. ಕತ್ತಿ ಮಸಿತಾ ಇದ್ದೀನಿ ಅವಳ ಮೇಲೆ, ಆದರೂ ಆಯ್ತಿಲ್ಲ. ಏನಾರ ಒಂದು ಮಾಡೇ ಮಾಡ್ತೀನಿ. ನೋಡೋಣ ಏನು ಮಾಡಬೇಕು ಏನು ಬಿಡಬೇಕು ಅಂತ ಹೇಳ್ಬಿಟ್ಟು ನೋಡೋಣ, ಪ್ಲಾನ್ ಮಾಡೋಣ. ಯಪ್ಪ, ಇಲ್ಲಿ ಯಾರು ಬಂದಿಲ್ಲ ತಾನೇ. ಆಮೇಲೆ ನೋಡ್ಕೊಂಡು ಹೋಗ್ಬಿಟ್ಟು ಆ ಬಂಗಾರಿಗೆಲ್ಲ ಹೇಳ್ಬಿಟ್ರೆ ಕತಿಯಾಗೋಗ್ಬಿಡ್ತದೆ ಒಂದೇನೇ. ಆ ಊರು ಈ ಊರು ಹೆಂಗೋ ಅಲ್ಕೊಂಡು ಓಡಾಡ್ಕೊಂಡು ಇವನಿ ಏನೋ ಗೊತ್ತಾಗ್ಬಿಟ್ರೆ ನಾನು ಹೆಂಡ್ರಿಗೆ ಮುಗೀತು ಕತೆ ಅಷ್ಟೇನೇನಿಯ. ಚಿನ್ನಕ, ಒಯ್ ಚಿನ್ನಕ, ಚಿನ್ನ, ಒಯ್ ಚಿನ್ನ. ಆ ಬರೀ ಚಿನ್ನಕ್ಕ ಚಿನ್ನ ಚಿನ್ನಕ್ಕ ಅಂತ ಹೇಳ್ಬಿಟ್ಟು ಬಂದ್ಬಿಡಿ. ಆದ್ರೆ ಬರೀ ಈಗ ಎಲ್ಲಾಡ್ಸ್ಕೊಂಡು ಬರೋದ್ರಾಗಂತೂ ಎತ್ತಿದ ಕೈ ನೀವಂತೂನುವೆ. ಅದು ಎಲ್ಲಿಗೋಯ್ತಿರೋ ಎಲ್ಲಿಗೆ ಬರ್ತಿರೋ ಏನು ಮಾಡ್ತಿರೋ ಏನು ಬಿಡ್ತಿರೋ ನನಗಂತೂ ಒಂದೂನುವೆ ಗೊತ್ತಾಗಕ್ಕಿಲ್ಲ. ಬರೀ ಕೈ ಎಲ್ಲಾಡ್ಸ್ಕೊಂಡು ಬಂದ್ಬಿಡಿ. ನೋಡಿ ಎಷ್ಟು ದಿನ ಅಂತ ಹೇಳ್ಬಿಟ್ಟು ನಾನು ಹಿಂಗೇನಿಯ ತೊಳ್ಳನಿ ಹೇಳಿ ನನ್ನ ಕೈಲಂತೂ ಆಯ್ತಾನೆ ಇಲ್ಲ. ಅಯ್ಯೋ ಬರ್ತದೆ ಹಂಗೆ ಬರ್ತದೆ ಹಿಂಗೆ ಬರ್ತದೆ. ನಮ್ಮ ಅಣ್ಣನ ಬಾಗು ಜಾಸ್ತಿ ಎಲ್ಲ ನಿನಗೆ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ದೊಡ್ಡದಾಗ ಬಿಲ್ಡಪ್ ಕೊಡ್ತೀರಿ. ಏನು ಕೊಟ್ರಿ? ಥೂ, ನನಗಂತೂ ಸಾಕಾಗೈತೆ. ನೋಡಿ ನನಗೂ ಮಗಳವಳೆ, ನಾನು ಮದುವೆ ಮಾಡ್ಬೇಕು ಮಗಳಿಗೆ. ನೀವು ಹಿಂಗೆ ಮಾಡ್ಕೊಂಡು ಕುಂತ್ಕೊಂಡ್ರೆ ನನ್ನ ಮಗಳು ಮದುವೆ ಯಾವಾಗ ಮಾಡಲಿ ನಾನು? ನೀವೇನಿಯ ಹೇಳಿ? ಚಿನ್ನದ ಮಲ್ಲಿಗೆ ಹೂವೇ ಬಿಡು ನೀ ಬಿಂಕವ ಚೆಲುವೆ. ಹ್ಮ್ ಇದಕ್ಕೇನುವೆ ಕಮ್ಮಿ ಇಲ್ಲ ಇದಕ್ಕೆ. ಹೋಗಿ ಕುಂತ್ಕೊಳ್ಳಿ. ಈ ವಯಸ್ಸಾದ್ರೂ ಇನ್ನು ಯಾವಾಗ ಎಲ್ಲನೂ ಅದೇನು ಹೇಳ್ತಿರೋ ಬಿಡ್ತಿರೋ ನಾ ಕಾಣೆ. ಅದೇನೋ ಕೊಡ್ತೀನಿ ಕೊಡ್ತೀನಿ ಕೊಡ್ತೀನಿ, ಎರಡು ಆಸ್ತಿನಾಗೆ ಒಂದು ಅರ್ಧ ಆಸ್ತಿ ನಿಂಗೆ ಕೊಡ್ತೀನಿ ಅಂತ ಹೇಳಿ ತೂಗಿಸ್ಕೊಂಡು ಬಂದ್ಬಿಟ್ರಿ ಇಲ್ಲಿ ಗಂಟನೂ. ನನಗೂ ಬಿಡು ನನ್ನ ಗಂಡ ಈಗ ಮಾಡ್ತಾನೆ ಆಗ ಮಾಡ್ತಾನೆ ಅನ್ಕೊಂಡು ನಾನು ಸುಮ್ಕಿವ್ನಿ. ನಿಮ್ಮಿಂದ ನನಗೆ ಏನೂ ಆಗಲಿಲ್ಲ. ಏನೋ ಸುಮ್ಕೆನೇನೆ ಇರೋದ್ರಾಗ ತಂದು ಹಾಕ್ತೀರಾ, ತಿನ್ಕೊಂಡು ಉಣ್ಕೊಂಡಿರ್ಬೇಕು. ಇದು ಬಿಟ್ರೆ ನಮ್ಗಿನ್ನೇನು ಇಲ್ಲ. ಯಾಕೆ ಹಿಂಗೊಂದಿಯೇ? ಈ ಮನೆ ಕೊಡಿಸ್ಲಿಲ್ವ ನಿಂಗೆ? ಈ ಮನೆ ನಿನ್ನ ಹೆಸರ್ನಾಗ ತಾನೇ ಇರೋದು. ಇದು ಯಾಕೆ ಹಿಂಗಾಡಿಯೇ? ಹೋಗಿ ಚೇರ್ ತಗೊಂಬಿಟ್ಟು ಬಾ ಹೋಗು. ಈ ಮನೆ ನಿನಗೆ ಅಂತ ನೀನು ತಾನೇ ಕೊಡಿಸಿದ್ದು. ಇನ್ನೇನು ಬೇಕು? ಒಂದು ಎಕರೆ ಜಮೀನು ಕೊಡಿಸಿಲ್ವೇ ನಿನಗೆ? ಹೆಣ್ಮಗಳಲ್ಲೋ ಇರೋದು ನಿನಗೆ. ಜಾಮ್ ಸುಮ್ಮನೆ ಮದುವೆ ಮಾಡೋಣ ಸುಮ್ಕಿರು. ನೋಡು, ನಾನು ಏನು ಕೊಟ್ಟು ಮಾತು ತಪ್ಪೋನಲ್ಲ ನಾನು. ಅಂತ ಒಳ್ಳೆಯನು ನಾನು. ಅಂಥದ್ರಾಗ ನೀನು ನೋಡಿ ಹಂಗಂತೀಯ. ಹೋಗಿ ಚೇರ್ ತಗೊಂಬಿಟ್ಟು ಬಾ ಹೋಗು. ಇದಕ್ಕೇನು ಕಮ್ಮಿ ಇಲ್ಲ. ಏನೇ ಆದರೂ ನನ್ನ ಚಿನ್ನಿ ಸಮ ಯಾರು ಬರಲ್ಲ. ಈ ಚಿನ್ನಕ್ಕೊಂದು ಸಮ ಬರೋಕ್ಕೆ ಸಾಧ್ಯನೇ ಇಲ್ಲ. ಆ ಬಂಗಾರಮ್ಮ ಇಲ್ಲ ಅಂದಿದ್ರೆ ಇವಳ ಜೊತೆ ಬಂದು ಆರಾಮಾಗಿ ಸೆಟ್ಲ್ ಆಗ್ಬಿಡ್ತಿದ್ದೆ. ಆ ಬಂಗಾರಮ್ಮ ಅವಳಿಂದ ನೆಮ್ಮದಿ ಇಲ್ಲ ನನಗೆ. ಅವಳನ್ನ ಒದ್ದು ಓಡಿಸಿ ಹೆಂಗನ ಮಾಡಿ ಒದ್ದು ಓಡಿಸಾದ್ರೂ ಪರವಾಗಿಲ್ಲ, ಇವಳನ್ನೇನೇ ಕರ್ಕೊಂಡೋಗಿ ಮನೆಗೆ ಇಕ್ಕಬೇಕು ನಿಜವಾಗೂನುವೆ. ಕೂತ್ಕೊಳ್ಳಿ. ನಾನು ಯಾವಾಗ ನಿಮ್ಮ ಮನೆ ಕರ್ಕೊಂಡು ಹೋಗ್ತೀರಾ ಹೇಳಿ? ಯಾವಾಗೂ ಬರೀ ಇದೇನೇ ಆಯಿತು ನಿಮ್ಮದು. ಬೆಳಗ್ಗೆಯಿಂದ ಸಂಜೆ ಗಂಟೆ ಇರೋದು ಹೊಂಟೋಗೋದು. ಯಾವಾಗ ಕರ್ಕೊಂಡು ಹೋಗ್ತೀರಾ ಹೇಳಿ ನೀವು ನನ್ನನ್ನಂತೂ? ನಾನು ಅದಕ್ಕೆಲ್ಲ ಪ್ಲಾನ್ ಮಾಡಿದ್ದೀನಿ. ಹೋಗೆ ಕೋಳಿ ಸಾರು ಮಾಡಿದ್ಯಾ ಅಂತ ನಂಗೆ ಗೊತ್ತು. ನಾನು ಬರ್ತೀನಿ ಅಂತಂದರೆ ನೀನು ಕೋಳಿ ಸಾರು ಬಿಟ್ರೆ ಇನ್ನೇನು ಮಾಡೋಕ್ಕಿಲ್ಲ. ನನ್ನ ಮ್ಯಾಲೆ ಪ್ರೇಮ ಸ್ಯಾನೆ ಐತೆ ನನಗೆ. ಅವಳು ಬಂಗಾರಿ ಮ್ಯಾಗಿಂದನೂ ನಿನ್ನ ಮೇಲೆ ಏನಿಯ ಪ್ರೇಮ ಸ್ಯಾನೆ ನನಗೆ ಗೊತ್ತು. ತಗೊಳ್ಳಿ, ಅದಕ್ಕೇನಿಯ ತಾನೇ ನಾನಂತೂ ಇಷ್ಟೆಲ್ಲನೂ ಇದು ಮಾಡ್ತಿರೋದು ಗೊತ್ತು ನನಗೂನುವೆ. ನೋಡಿ, ಇರಿ ಬಂದೆ ಒಂದು ನಿಮಿಷ. ಒಬ್ಬೊಬ್ಬ ನಮ್ಮ ಚಿನ್ನಕ್ಕನ ಸಮಯ ಯಾರು ಬರೋಕ್ಕಿಲ್ಲ ಬಿಡು. ಪಾಪ ಇವಳು ಏನಾರು ಒಂದು ಮಾಡಿಕೊಡ್ಬೇಕು. ಇವಳನ್ನ ಅವಳ ಸಮಕ್ಕೆ ನಿಲ್ಸಕ್ಕೆ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ಚೂರಾದ್ರೂ ಏನಾರ ಮಾಡಬೇಕು ಅನ್ನೋದೇನೆಯ ನನ್ನ ಆಸೆ. ಏನಾರ ಮಾಡನಿ. ತಗೊಳ್ಳಿ. ಒಲ್ಲೊಲ್ಲೇ ಎಂಥ ಸಂದಾಗ ನಗ್ತೀಯೇ ನೀನಂತೂನುವೆ. ಓ ಬೋರಿ ನೀವು ರೇಗ್ಸೋದು ಇದೇನೇನೇ ಆಯಿತು ನೀವಂತುಂಡ್ವೆ. ತೂ ಹೋಗ್ರಿ ಸುಮ್ಕೆನೇನೆ. ಯಾವಾಗ ಕರ್ಕೊಂಡೋಗಿ ಮನೆಗೆ ಇಕ್ಕತ್ತೀರೋ ಏನೋ. ನನಗೆ ಕರ್ಕೊಂಡೋಗಿ ಮನೆಗೆ ಇಕ್ಕಂಡ್ರೆ ನಿಮಗೆ ದಿನ ಕೋಳಿ ಸಾರು ಮಾಡ್ಕೊಡಕ್ಕಿಲ್ವಾ? ಇಲ್ಲಿ ಗಂಟೆ ಬತ್ತೀರಪ್ಪ ನೀವಂತುನುವೆ. ಸರಿ, ಈಗಿತ ಹಬ್ಬಕ್ಕೆ ನನಗೆ ಒಡವೆ ಕೊಡಿಸ್ತೀನಿ ಅಂತ ಹೇಳಿದ್ರಲ್ಲ, ಬೆಳೆ ಬಂದಿದ್ದ ತಕ್ಷಣ ಏನಿಯಾ ಕೊಡಿಸ್ತೀನಿ ಅಂತ. ಯಾವಾಗ ಕೊಡಿಸ್ತೀರಾ? ಲೇ ಲೇ ಬಂಗಾರದ ಬೆಲೆ ಗಗನಕ್ಕೆ ಹೋಗ್ಬಿಟ್ಟೈತ್ಲೇ. ಇಲ್ಲ ಅಂದಿದ್ರೆ ನೋಡಿ ನಿನ್ನ ಕತ್ಗಾಕಿರ ನಾನೇ ತಾನೇ ಪಿರುತಿಯಿಂದ ಕೊಡಿಸಿದ್ದು. ನಿನ್ನ ಮಗಳಿಗೊಂದು ಸೆಟ್ ಒಡವೆ ಕೊಡಿಸಿಲ್ವ ನಾನು? ನನ್ನ ಮಗಳೇ ಅವಳು. ಒಂದು ಸೆಟ್ ಒಡವೆ ಕೊಡಿಸಿಲ್ವಾ ಹೇಳು? ಇನ್ನೇನು ಬೇಕು? ಇನ್ನೂ ಒಡವೆ ಆಸೆ ಹೋಗಿಲ್ಲ. ಆಯ್ತಕ್ಕ, ಈಕಿತ ಆಗಲಿ. ಸರ್ ಮಾಡ್ತೀನಿ. ನಾನು ಹೆಣ್ಮಕ್ಳು ಮದುವೆ ಮಾಡಬೇಕಲ್ಲ, ಆ ಮದುವೆ ಟೈಮಿಗೆ ಬಡವೆ ಒಡವೆ ಬಂಗಾರ ಅಂತ ಮಾಡ್ಸಕ್ಕೆ ಹೋದಾಗ ಅದ್ರಾಗ ನಿನಗೂ ಏನಾರ ಒಂದು ಮಾಡಿಸ್ಕೊಂಬಿಟ್ಟು ಬರ್ತೀನಿ. ಹೇಳ್ತಾನೆ ಇದ್ದೀರಾ, ನಾನು ಕೇಳ್ತಾನೆ ಇವನಿ. ಬರೀ ಇದೇನೇನೇ ಆಯಿತು. ತಗೊಳ್ಳಿ ನೀರ, ತಿನ್ಕೊಳ್ಳಿ. ಇನ್ನೂ ಏನಾರ ಬೇಕಾದ್ರೆ ಕೇಳಿ ಇಕ್ತೀನಿ. ನೀನ್ ಬುಡೇ ನೀನು ನೋಡ್ಕೊಳ ಇದು. ನಾನಂತೂ ಕಳೆದೋಗ್ಬಿಟ್ಟೆ ಕಣ್ಲೆ. ನೀನಂತೂ ನೋಡ್ಕೊಳ ಇದು ಪಿರುತಿಗೆ ಅದಕ್ಕೆ ಇದಕ್ಕೆ. ಯವ್ವ ನನ್ನ ಮ್ಯಾಲೆ ಎಷ್ಟು ಪಿರುತಿ ಮಡಗಿದ್ಯಾ. ಈ ಕಿತ ಬಂಗಾರಿನ ಎಲ್ಲನ ದೂರ ಕರ್ಕೊಂಡೋಗಿ ಬಿಟ್ಬಿಟ್ಟು ಅವಳು ವಾಪಸ್ ಬರ್ಕೊಡ್ದು ಹಂಗೆ ಮಾಡ್ತೀನಿ. ನಿನ್ನೇ ಕರ್ಕೊಂಡೋಗಿ ಮನೆಗೆ ಮಡಿಕತ್ತೀನಿ. ನೀನು ಯೋಚನೆ ಮಾಡಬೇಡ. ಈ ವರ್ಷದಾಗೆ ಎಂದೂ ಅದು ಮಾಡೋಕ್ಕಾಗಲಿಲ್ಲ. ಈ ಕಿತ ನಿನಗೋಸ್ಕರ ಮಾಡೇ ಮಾಡ್ತೀನಿ, ನೋಡ್ತಾ ಇರು. ನೀವು ಹೇಳ್ತಾನೆ ಇದ್ದೀರಾ, ನಾನು ಕೇಳ್ತಾನೆ ಇವ್ನಿ. ಕರ್ಕೊಂಡು ಹೋಗ್ಲಿಲ್ಲ, ಅದಾಗಲಿಲ್ಲ.
ಸರಿ ಈಕಿತ ನನ್ನ ಮಗಳನ್ನ ಅಷ್ಟೇನಿ ಕಾಲೇಜಿಗೆ ಬ್ಯಾರೆ ಕಾಲೇಜ್ಗೇನೋ ಸೇರ್ತೀನಿ ಅಂತ ಹೇಳ್ತಾವಳೆ. ಬ್ಯಾರೆ ಕಾಲೇಜ್ಗೆ ಹೋಯ್ತಾಳಂತ ಇವಾಗ. ಅದಕ್ಕೇನೆ ಆ ಕಾಲೇಜ್ದು ಹೊಸಿ ಇದು ಮಾಡಿ, ಆ ಕಾಲೇಜ್ದು ಗಿಡ್ಮಿಸನ್ದೆಲ್ಲ ಹೊಸಿ ನೋಡ್ಕೊಳ್ಳಿ. ಬ್ಯಾರೆ ಕಾಲೇಜ್ಗೆ ಹೋಗಿ ಸೇರ್ಕತಾಳೆ. ಈಗಿರೋ ಕಾಲೇಜ್ ಚಿಕ್ಕ ಕಾಲೇಜ್ ಅಲ್ವಾ, ದೊಡ್ಡ ಕಾಲೇಜ್ಗೆ ಹೋಗ್ಬಿಟ್ಟು ಸೇರ್ಕತಾಳಂತೆ. ಆಯ್ತು ಬಿಡೆ ಸೇರ್ಸನ್, ಅದ್ರಾಗೇನಂತೆ. ನೋಡು, ನನ್ನ ತಮ್ಮನ ಅರ್ಧ ಆಸ್ತಿ ಎಲ್ಲ ನಿನ್ಗೇನೆನಿಯ. ನೋಡು, ಎಲ್ಲ ಆಸ್ತಿನೂ ಭಾಗವ ಹಾಕ್ಬಿಡ್ತೀನಿ, ನೀನು ಯೋಚನೆ ಮಾಡಬೇಡ. ಆ ಬಂಗಾರಿನ ವಾಪಸ್ ಇಲ್ಲಿಂದ ಓಡ್ ಕಳ್ಸಕ್ಕೆ ನಾನು ಪ್ಲಾನ್ ಮಾಡಿವ್ನಿ. ನೋಡು, ಅವಳು ರಾಕ್ಷಸಿ ಅರ್ಧಂಗೆ ಆಡ್ತಾಳೆ, ಅದಕ್ಕೊಂಚೂರು ಭಯ ಅಷ್ಟೇ ನಿನಯ. ನೀನು ನೋಡ್ತಾ ಇರು. ನೀನು ಅವಳನ್ನ ಈಗಿತ ಎಲ್ಲನ ದೊಡ್ಡ ಬೆಂಗಳೂರು ಕರ್ಕೊಂಡೋಗ್ಬಿಡ್ತೀನಿ. ಕರ್ಕೊಂಡೋಗ್ಬಿಟ್ಟು ಯಾಮರಿಸ್ಬಿಟ್ಟು ಬಂದ್ಬಿಡ್ತೀನಿ. ನೀನು ತಲೆ ಕೆಡಿಸ್ಕೊಬೇಡ. ನಿಜವಾಗ್ಲೂ ಹೇಳ್ತಿದ್ದೀರಾ ನೀವು? 10 ವರ್ಷ 15 ವರ್ಷದಿಂದ ಇದೇ ಮಾತು ಹೇಳ್ತಿದ್ದೀರಾ. ನಾನು ಕೇಳ್ತಾ ನೀವು ತಲೆ ಕೆಟ್ಟೋಗ್ಬಿಟ್ಟೈತೆ ನಂಗಂತೂ. ಅದೇನೋ ಬಿಡ್ತೀನಿ ಅಂತೀರಾ, ಅದೇನು ಬಿಡಂಗಿಲ್ಲ ಮಾಡಂಗಿಲ್ಲ. ಬಿಡ್ತೀನಿ, ನೀನು ಚಿಂತೆ ಮಾಡಬೇಡ, ಸುಮ್ಕಿರು. ಈ ಕಿತ ಪಿಲಾನ್ ಮಾಡಿವ್ನಿ. ಅವಳನ್ನ ನೈಸ್ ಮಾಡ್ಬಿಟ್ಟು ಬಾ ಪಿಕ್ಚರ್ ಕರ್ಕೊಂಡು ಹೋಗ್ತೀನಿ ಅಂತ ಬೆಂಗಳೂರು ಕರ್ಕೊಂಡು ಹೋಗ್ಬಿಡ್ತೀನಿ. ಕರ್ಕೊಂಡು ಹೋಗ್ಬಿಟ್ಟು ನೋಡ್ತಿರು ಯೋನ್ ಮಾಡ್ತೀನಿ ಅಂತ. ಅಲ್ಲಿ ಎಲ್ಲ ನಾವು ಒಂಥರ ಬಿಟ್ಬಿಟ್ಟು ಬಂದೇ ಇರುವಂತ ಹಂಗೆ ಈ ಕಡೆಯಿಂದ ತಪ್ಪಿಸ್ಕೊಂಡು ಬಂದ್ಬಿಡ್ತೀನಿ. ಅವಳು ಪ್ಯಾಟಿನಾಗಿಂದ ವಾಪಸ್ ಬರೋಕೆ ಅವಳಿಗೆ ಏನೂ ಗೊತ್ತಾಗಕ್ಕಿಲ್ಲ. ಅವಳಿಗೆ ಬರೋಕ್ಕಿಲ್ಲ, ಅಲ್ಲೇ ತಿರುಪೇ ತಿಕ್ಕೊಂಡು ಬಿದ್ದಿತ್ತಾಳೆ. ಇನ್ನು ನನ್ನ ಮಗನು ನನ್ನ ಮಗ ಬಿಡು, ಎಲ್ಲ ಅಲ್ಕೊಂಡು ಬಿದ್ದಿತ್ತಾನೋ ಏನೋ. ಅಷ್ಟು ಸಾಲದು ಅಂತ ನಾನು ಹೆಣ್ಮಕ್ಳು ಇಬ್ಬರು ಯಾರಿಗೋ ಕೊಟ್ಟು ಮದುವೆ ಮಾಡಿ ಮುಗಿಸತ್ತಾಗೆ ಹೆಂಗೋ ಸೆಟ್ಲ್ ಆದ್ರೆ ಆಯಿತು, ಎಲ್ಲ ಆಸ್ತಿ ಬರ್ತದೆ. ನಮ್ಮ ಮನೆಯಾಗ ಯಾವ ತೊಂದರೆನೂ ಇರೋಕ್ಕಿಲ್ಲ. ನಿನ್ನ ಕರ್ಕೊಂಡೋಗಿ ನಾನೇ ಮನೆಗೆ ರಾಜ ರೋಸವಾಗಿ ಇಕ್ಕತ್ತೀನಿ. ನಮ್ಮ ಊರಾಗೆಲ್ಲ ಹೇಳ್ಕೊತೀನಿ ನೀನೇ ನನ್ನ ಹೆಣ್ರು ಅಂತ ಹೇಳ್ಬಿಟ್ಟು. ಸರಿ ಆಯ್ತು ರೀ, ನೋಡೋಣ. ತಿನ್ನಿ ಹೆಂಗೈತಿ ಅಂತ ಹೇಳ್ಬಿಟ್ಟು ಹೇಳಿ. ನಿಮಗೋಸ್ಕರ ಏನಿಯ ಮಾಡಿದ್ದು. ಹಂಗೇನಿ ಅಕ್ಕಿ ಮೂಟೆ ಮುಗ್ದೋಗೈತೆ, ಅದನ್ನು ತಂದ್ಬಿಟ್ಟು ಹಾಕ್ಬಿಡಿ ಅತ್ತಾಗೆ. ಅಕ್ಕಿ ಮೂಟೆ ಖಾಲಿ ಆಗೈತೆ. ಇನ್ನು ತರಕಾರಿ ಇದೆ ಅಂತ ತೊಂದರೆ ಇಲ್ಲ. ತರಕಾರಿ ಎಲ್ಲನೂ ಅದೇನು ತೊಂದರೆ ಇಲ್ಲ ಬಿಡಿ. ತರಕಾರಿ ಇದೊಂದು ಅಕ್ಕಿ ಮೂಟೆ ಒಂದು ತಂದಾಕಿ. ರಾಗಿ ಏನು ಐತೆ ಬೆಳೆದಿರವೆ ಹಾಕಿ ಕಳಿಸಿದಿರಲ್ಲ, ಪರವಾಗಿಲ್ಲ, ಹೆಂಗೋ ಆಯ್ತದೆ. ಇನ್ನೇನು ಬೇಕಿಲ್ಲ. ಸರಿ, ನಮ್ಮ ಆಳಿಗೆ ಹೇಳ್ತಿದ್ದೀರು ತಂದಾಕ ಹೋಯ್ತಾನೆ. ನೋಡೋಣ. ಮುಂದಕ್ಕೆ ನಾವಿಬ್ರು ಜೊತೆನಾಗೇನೇ ಇರೋಂಥ ಪರಿಸ್ಥಿತಿನೂ ಬರ್ತದೆ. ನೋಡ್ತಿರು, ಆ ಮನೆ ಭಾಗ ಆಗ್ತಿದ್ದಂಗೆ ಇರೋದು. ಅದಕ್ಕೆ ನೆನೆಯ ಮುಂದೆಕಿತ ನನ್ನ ತಮ್ಮನ ಹೆಂಡ್ತಿನ ಎಲ್ಲರನ್ನೂ ಈಚೆ ಕಡೆ ಕಳಿಸಿ ಆಮೇಕಿಂದ ನೋಡ್ಕೊತೀನಿ. ಅಬ್ಬಬ್ಬಾ, ನಿನ್ನ ಕೈ ರುಚಿ ಮುಂದೆ ಯಾವ ಕೈ ರುಚಿನೂ ಇಲ್ಲ ಬಿಡು. ನಿಮ್ಗೋಸ್ಕರ ಅಂತ ನೆನೆಯ ಇಷ್ಟೆಲ್ಲ ಮಾಡ್ತಿರೋದು. ತಿನ್ನಿ ಅಡ್ಕೆಲೆ ತಗೊಂಡ್ಬಿಟ್ಟು ಬರಲಾ? ಬೇಡ ಅಡ್ಕೆಲೆ ಎಲ್ಲ ನನಗೆ ಬೇಡ. ಏನಂತೆ ಗಲಾಟಿ? ಏನೋ ಗಂಡ ಇದ್ರು ಜೋರ ಗಲಾಟಿ ಮಾಡ್ಕೊಂಡು ಹೋಗ್ತಾವ್ರಲ್ಲ. ಓ ಬಂಗಾರಮ್ಮಕ್ಕ, ಅಯ್ಯೋ ಅದೇನೇನಿಯ ಇವಳು ಗಂಡ ಯಾರನ್ನೂ ಮಡಿಕಬಿಟ್ಟವನಂತೆ. ಅದಕ್ಕೆ ಏನಿಯ ಮನೆಗಿರೋ ಚಿನ್ನದ ವಾಲೆ ಇದ್ವಂತೆ. ಚಿನ್ನದ ವಾಲೆಯ ಒತ್ಕೊಂಡು ಹೋಗಿ ಎಲ್ಲ ಅವಳೆ ಇಕ್ಕಡಿರೋನ್ಗೆ ಕೊಟ್ಬಿಟ್ಟು ಬಂದ್ಬಿಟ್ಟವನಂತೆ ಗಂಡ. ಅದು ಇವಳು ಗೊತ್ತಾಗೈತಿ. ಅದಕ್ಕೆ ನೀ ಫುಲ್ಲು ಜಗಳ ಮಾಡ್ಕೊಂಡು ಕಿತ್ತಾಡ್ಕೊಂಡು ಕೂಗಾಡ್ಕೊಂಡು ಹೊಚ್ಚಾಡ್ಕೊಂಡು ಮಾಡ್ತಾವ್ರಿ. ಅಯ್ಯೋ ರಾತ್ರಿ ಶುರುವಾಗಿದ್ದು ಕಣಕ್ಕೋ ಜಗಳ. ಪರ್ಸೆ ಆಗಿತ್ತು ಇವ್ರು ಜಗಳ ನೋಡೋಕ್ಕೆ. ಏನು ಅವನು ಇವಳನ್ನ ತೊಳ್ಳೋದಲ್ಲ, ಇವಳು ಅವಳನ್ನ ತೊಳ್ಳೋದಲ್ಲ. ನಾವು ರಾತ್ರಿಯಿಂದ ನೋಡಿ ಸಾಕಾಯ್ತು. ಈಗ ಬಂಗಾರದ ರೇಟ್ ಸ್ಯಾನೆ ಆಗೈತಲ್ಲ, ಕಿತ್ತಾಟಗಳು ಹಂಗೆ ಸ್ಯಾನೆ ಆಗೋಗ್ಬಿಟ್ಟೈತೆ ಬಂಗಾರಗೋಸ್ಕರ. ನಾನು ನೋಡಪ್ಪ ಎಂತೆಂಥ ಕೆಲಸ ಮಾಡ್ತಾರೆ. ಆಲ ಕಣಕ ಈ ಗಂಡಸ್ರು ಮನೆಯಿಂದ ಈಚೆ ಕಡೆಗೆ ಹೋದ್ರೆ ಅದು ಏನು ಮಾಡ್ತಾರೋ ಏನು ಕತೆಯೋ. ದೇವ್ರಿಗೆ ಏನೇ ಗೊತ್ತಾಗಬೇಕು. ಹಂಗಕ್ಕ ನಂಬ್ತೀಯ ಇವ್ರನ್ನ ಗಂಡಸ್ರನ್ನ ಏನು ಆಟ ಆಡ್ತಾನೆ ಅಂತ ಹೇಳ್ಬಿಟ್ಟು ನನಗಂತೂ ಒಂದೂ ಗೊತ್ತಾಗಕ್ಕಿಲ್ಲ. ನೋಡಮ್ಮ, ಗಂಡ ಇವನು ಹೆಂಗಿದ್ದ ಗೊತ್ತೇನಕ್ಕ, ಮೊಳ್ಳಿ ಮಿಂಚುಳ್ಳಿ ಥರ ತಲೆ ತೆಗೆಸ್ಕೊಂಡು ಹೋಗೋನು. ಮೊಳ್ಳಿ ಮಿಂಚುಳ್ಳಿ ಥರ ಇರೋನೇನಿಯ ಹಿಂಗೆ ಆಟಗಳೆಲ್ಲನೂ ಆಡೋದು ತಗ. ನನ್ನ ಗಂಡ ನೋಡು, ನಾನು ನೋಡಿದ್ರೆ ಗಡ ನೋಡೋಗ್ಬಿಡ್ತಾನೆ. ಇನ್ನೊಂದು ಹೆಣ್ಣು ಮಾತಾಡ್ಸೋದಲ್ಲ, ತಲೆ ಎತ್ತು ನೋಡಕ್ಕೂ ಎದ್ರಕಂಡು ಸಾಯ್ತಾನೆ. ಹಂಗೆ ಮಾಡಿಕೊಂಡಿವ್ನಿ ನನ್ನ ಗಂಡನ್ನ. ಮಾತಾಡಿ ನಾನು ತಾಗ್ಬೋದ್ಬಿಟ್ಟು ಏನಾರ ಕ್ಯಾರ ತಗೊಂಡು ಹೊಡ್ಬಿಡ್ತೀನಿ ನನ್ನ ಗಂಡನ. ಹಂಗೆ ಮಾಡಿಕೊಂಡಿವ್ನಿ. ಹಂಗೆ ಗೊತ್ತಾಗಿ ಮಾಡಿಕೋಬೇಕು. ಯೋನೇ ಆಗಲಿ ಗೊತ್ತಿರಬೇಕು. ನಾನು ನೋಡಿದ್ರೆ ನನ್ನ ಗಂಡ ಗಡ ನಡುಗೋಗ್ಬಿಡ್ತಾನೆ, ಎದ್ರಕೊಬಿಡ್ತಾನೆ. ಅಯ್ಯೋ ಅಂತ ಹೇಳ್ಬಿಟ್ಟು ಹಂಗೆ ಮಾಡಿಕೊಂಡಿವ್ನಿ ನಾನು. ಅವಳಿಗೂ ಹಂಗೆ ಮಾಡಿಕೊಳಕ್ಕೆ ಹೇಳ್ಬೇಕು ಬಾಪ ಅಷ್ಟೇ. ಏನಿಯ ಕಿತ್ತಾಡ್ಕೊಂಡು ಏನು ಬರ್ತದೆ, ಹಂಗೆ ಎದ್ರಕೊಳಂಗೆ ಇಕ್ಕಂಡ್ರೆ ಸೊರೋಯ್ತದೆ. ನನ್ನ ಗಂಡನಪ್ಪ ಒಂದು ಹುಡುಗಿ ತಂಟೆಗೆ ಹೋಗೋನಲ್ಲ, ಒಂದು ಹುಡುಗಿನ ಮಾತಾಡ್ಸೋದಲ್ಲ. ಇಡೀ ಊರೇನೇನಿಯ ಬೇಕಾರೆ ಹೋಗಿ ಕೇಳಿದ್ರು ಯಾರ ಜೊತೆ ಇತ್ತಾನೆ ಹೇಳಮ್ಮ. ಇಡೀ ಊರಿಗೆಲ್ಲನೂ ಗೊತ್ತು ನನ್ನ ಗಾಂಡಿ ಅಂತ ಸಾಚ ಅಂತ ಹೇಳ್ಬಿಟ್ಟು. ಅದಕ್ಕೆ ಇನ್ನೊಂದು ಸುಮ್ಕಿವ್ನಿ. ನನ್ನ ಗಾಂಡಿನ ಕೊಂತ್ರಿ ಕೆಲಸ ಮಾಡಲಿ ತಾಲೆ ಬುಲ್ಡೆ ಹೊಡೆದಾಕಿಲ್ವಾ? ಯವ್ವ ಬುಡಕ, ನಿಂಗಿನ ಅಂತ ಧೈರ್ಯ ನಮ್ಗೆ ಎಲ್ಲಿಂದ ನಕ್ಕ ಬರ್ತದೆ? ನಮ್ಗಂತೂ ಬರೋಕ್ಕಿಲ್ಲ ಬಿಡು ನಿನ್ನಷ್ಟು ಧೈರ್ಯ. ನಮ್ಮ ಗಂಡು ಈಚೆ ಕಡೆ ಕೂದ್ರೆ ಏನು ಕಂತ್ರಿ ಕೆಲಸ ಮಾಡ್ಕೊಂಬಿಟ್ಟು ಬರ್ತಾರೋ ನಾಕಾಣೆ. ಒಂದೂ ಗೊತ್ತಾಗಕ್ಕಿಲ್ಲ ಈ ಕಂತ್ರಿ ಕೆಲಸ ಏನು ಮಾಡ್ತಾರೆ ಏನು ಬಿಡ್ತಾರೆ ಅಂತ ಹೇಳ್ಬಿಟ್ಟು. ನೀನ ಮೇಲೂ ನಿನ್ನ ಗಂಡನ ಮೇಲೆ ಅಷ್ಟನ ನಂಬಿಕೆ ಇಟ್ಕೊಂಡು ಇದನ್ನ ಮಾಡ್ತಾ ಇದ್ದೀಗ. ನಾವು ನೋಡು ಏನು ಆಟ ಇದು ಮಾಡ್ತಿದ್ದೀವಿ. ನಾನು ಅದ್ರಾಗ ಭಾಳ ಅದೃಷ್ಟ ಮಾಡಿದ್ದೀನಿ ಬಿಡು. ನನ್ನ ಗಂಡ ಅಯ್ಯಯ್ಯಯ್ಯೋ ನಡುಗೋಗ್ಬಿಡ್ತಾನೆ. ಶ್ರೀರಾಮಚಂದ್ರ ಇದ್ದಂಗೆ ನಾನೇ ಹೊಸಿ ಜೋರು. ಕಿತ್ತಾಡ್ಕೊಂಡು ಬಿಡು. ಇನ್ನೇನು ಮಾಡ್ಬೇಕಾಯ್ತದೆ? ಎಂಟಿ ನೆಟ್ಟಗಿದ್ದಿದ್ರೆ ಇವ್ನು ಯಾಕೆ ಇಂಥ ಕೆಲಸ ಮಾಡೋನು? ಮನೆಯಾಗೆ ಎಂಟಿ ನೆಟ್ಟಗಿದ್ರೆ ಗಂಡುಗಳು ಯಾರೂ ಕಂಡೋಳಿಂದ ಓಡೋಗಕ್ಕಿಲ್ಲ. ನೋಡಮ್ಮ, ನಾನಿವಾಗ 3 ದಿನ ಮನೆಗಿರೋದಕ್ಕೆ ನೆಟ್ಟಗಿರೋದಕ್ಕೆ ನನ್ನ ಗಂಡು ಇನ್ನೊಂದು ಹುಡುಗಿನ ತಲೆ ಎತ್ತು ನೋಡೋಕ್ಕಿಲ್ಲ. ಹೆಣ್ಮಕ್ಳು ಮನೆಯಾಗ ನೆಟ್ಟಗಿಲ್ಲ ಅಂದರೆ ಗಂಡಸ್ರು ಏನು ಮಾಡ್ತಾರೆ? ಹೋಯ್ತಾ ಇರ್ತಾರೆ ಗಂಡಸ್ರು ಅವಳು ಇವಳಿಂದೆ. ನಾವೇ ಸಂದಾಕ್ ನೋಡ್ಕೊಂಡ್ರೆ ಅವ್ರು ಯಾಕೆ ಹೋಯ್ತಾರೆ? ಈಗ ನನ್ನ ಗಂಡು ಏನಾರ ಹೋಯ್ತಾನ?
ಯಾಕಂದ್ರೆ ನಾನು ಸಂದಾಕಿವ್ನಿ, ನಾನು ಸಂದಾಕ್ ನೋಡ್ಕತೀವ್ನಿ. ಅದಕ್ಕೆ ನನ್ನ ಭಯನೂ ಇಕ್ಕೊಂಡಿರೋದಕ್ಕೆ ನಾನು ಬಿಟ್ಟು ಎಲ್ಲೂ ಹೋಗಕ್ಕಿಲ್ಲ. ಇವಳೇ ನೆಟ್ಗಿಲ್ಲ ಅನ್ನಿಸ್ತದೆ ಬಾ. ಅದಕ್ಕೆ ನೀ ಗಂಡನೂ ಅವಳು ಇವಳು ಅಂತ ಇಕ್ಕೊಂಡು ಓಡಾಡ್ತಿರೋದು. ಬಿಡು, ನಂಗೆ ಯಾಕೆ ಬೇಕು. ಹ್ಞೂ ಕಣಕ್ಕ, ಅದು ನಿಜನೇ ನೀ. ಹಂಗಾರೆ ಗಂಡು ಶ್ರೀಚಿ ಕಡೆ ಇಕ್ಕೊಂಡಿರೋರೆಲ್ಲನೂ ಮನೆಗೆ ಹೆಂಡ್ತಿಗಳು ನೆಟ್ಗಿಲ್ಲ ಅಂತನ. ಯಾವನ್ ಹೆಂಡ್ತಿಗಳು ನೆಟ್ಗಿಲ್ಲ ಅಂತ ಇದು ಮಾಡ್ತಾರೆ? ಇವಳು ಯಾವಳಿಗೆ ಇದು ಮಾಡ್ತಾಳೆ ಅಂತಂದ್ರೆ ಸರಿ ಸರಿ ಬಿಡು, ನಾನು ನೆಟ್ಗಿದ್ದೀನಿ, ನನ್ನ ಗಂಡ ನೆಟ್ಕೊನಲ್ಲ ಅಷ್ಟೇನಿಯ ಸಾಕು, ಇನ್ನೇನು ಬೇಕಾಗಿಲ್ಲ. ಸರಿ, ನಾನು ಮಂತಕ್ಕೆ ಹೋಗ್ಬೇಕಪ್ಪ, ನನಗೂ ಇನ್ನೂ ಕೆಲಸ ಐತಿ. ಏನೋ ಶಬ್ದ ಆಯ್ತಲ್ಲ, ಗಲಾಟೆ ಆಯ್ತಲ್ಲ, ಅದಕ್ಕೆ ನೀಯ ಬಂದೆ ಅಷ್ಟೇ ನೀಯ. ಇನ್ನೇನು ಇಲ್ಲ, ಸರಿ ಬರ್ತೀನಿ. ಮನೆ ಹೆಣ್ಮಕ್ಳು ನೆಟ್ಗಿಲ್ಲ ಅಂತಂದ್ರೆ ಗಂಡಸರು ಅಡ್ದಾರಿ ಹಿಡಿದು ಬಿಡ್ತಾರಂತೆ. ಯಾ ಬೇವರ್ಸಿ ಹೇಳಿದ್ದು ಎಂಟರು ಮನೆಗೆ ಸೀತಾದೇವಿ ತರ ಇದ್ರು ಕೊಂತ್ರಿ ಕೆಲಸ ಮಾಡೋರು ಇಲ್ವೇ? ಇಲ್ಲ ಗಂಡ ಶ್ರೀರಾಮಚಂದ್ರ ತರ ಇದ್ರು ಇನ್ನೊಬ್ರಿಂದ ಓಡಾಡ ಹೆಂಗಸರು ಇಲ್ವೇ? ಇವಳು ಹಂಗೆ ಹೇಳ್ತಾಳೆ, ಇವಳು ದೊಡ್ಡ ಸೀತಾ, ಮತ್ತೆ ಇವಳು ಗಂಡ ಶ್ರೀರಾಮಚಂದ್ರ ಅನ್ನಂಗೆ ಬಿಲ್ಡಪ್ ಕೊಡ್ತಾಳೆ. ಅಯ್ಯಪ್ಪ, ಇವಳು ಎದ್ರಿಸ್ಕೊಂಡು ನಂಗೆ ಗಂಡು ನಿಕ್ಕೊಂಡವಳು ಅಷ್ಟೇ ನೀನಿಯ. ಇಲ್ಲ ಅಂದ್ರೆ ಅವಯ್ಯ ಇನ್ನೊಂದು ಆಟ ಆಡೋನು. ನಮ್ಮನೆನಿಯ ಹಿಹಿ ಅಂತ ಕಿಸ್ಕೊಂಡು ಮಾತಾಡಿಸ್ತಾನೆ. ಅಂತದ್ರಾಗೆ ಶ್ರೀರಾಮಚಂದ್ರನಂತೆ ಹೋಲ್ಸಕ್ಕೆ ಒಂದಿಷ್ಟು ಇದು ಬೇಡವಾ? ಥೂ, ಮಾನವರ್ಗದ ಹೇಳ್ದಳು. ಇನ್ನೊಬ್ರು ಪಕ್ಕದ ಮನೆಯವರು ಜಗಳ ನೋಡ್ಬಿಟ್ಟು ಖುಷಿ ಪಡ ಅಂತಳು, ಕಿತ್ತೋದಳು. ಅಲ್ಲ, ನಿಮ್ಮ ಹೆಂಡ್ರು ನೀವು ಎದ್ರಕೊಳಕಿಲ್ವಾ? ಎದ್ರಕೊಂಡ್ರು ಇಂಥ ಕೆಲಸ ಮಾಡ್ತಿರಲ್ಲ, ನನ್ನ ವಿಷಯ ಗೊತ್ತಾದ್ರೆ ಏನ್ ಮಾಡ್ತೀರಾ? ಅಯ್ಯೋ, ಗೊತ್ತಾದಾಗ ನೋಡ್ಕೊಳ್ಳೋಣ ಬಿಡು. ಅವಳಿಗೆ ಅದ್ರ ಕಾರಣದು ಅಂತ ಅಲ್ಲ, ಅವಳೊಂಥರ ಊರ್ ಬಜಾರಿ ಅವಳು. ಸರಿ ಇಲ್ಲ, ಎಲ್ಲ ನನಗೆ ಬೇಕಾದ್ರೆ ನಾಮ ಹಾಕ್ಬಿಡ್ತಾಳಲ್ಲ ಅಂತ ಯೋಚನೆ ಮಾಡ್ಕೊಂಡು ಸುಮ್ಮನಿದ್ದೀನಿ ಅವಳ ಜೊತೆ ಅಷ್ಟೇ. ಅವಳು ಭಯನೂ ಇಲ್ಲ, ಎಂಥದನ್ನೂ ಇಲ್ಲ. ಇಲ್ಲ ಅಂದ್ರೆ ನಿನ್ನ ಜೊತೆ ಈ 15-20 ವರ್ಷದಿಂದ ನಿನ್ನ ಮದುವೆ ಮಾಡ್ಕೊಂಡು ಇಲ್ಲಿರೋದು ಇಲ್ಲೇ ಐತೆ. 2ನೇ ಮದುವೆ ಮಾಡ್ಕೊಳ್ಳೋ ಧೈರ್ಯ ಬರ್ತಿತ್ತೆ ನನಗೆ. ನಾನು ಧೈರ್ಯ ಮಾಡಿದ್ದೀನಿ ನಿನಗೋಸ್ಕರ. ಭಯಕ್ಕಿನ್ನೂ ಪ್ರೀತಿಗೆ ನೀಯ ಬೆಲೆ ಶಾನೆ. ಹೆಂಗನ ಮಾಡವಳನ್ನ ಕಳಿಸ್ಬಿಟ್ರಿ ಬಂಗಾರಿನ. ಬಂದು ನಾನು ನಿಮ್ಮ ಜೊತೆಗೆ ಇರ್ತೀನಿ. ಹೆಂಗೋ ಸುಖವಾಗಿ ಸಂತೋಷವಾಗತ್ತೆ, ಹೆಂಗೋ ಕಾಲ ಕಳೆದು ಬಿಡೋಣ. ನಂಗೂ ಸಾಕಾಗೋಗ್ಬಿಟ್ಟೈತೆ, ನನಗೂ ಇಲ್ಲಿ ಒಂಟಿ ಜೀವನ. ನನ್ನ ಮಗಳು ಬೇರೆ ಓದಕ್ಕೀಗ ಹೋಯ್ತಾಳ, ಇನ್ನು ಅಷ್ಟೇ, ಇನ್ನು ಸಿಟಿನಾಗ ಇದ್ದು ಬಿಡ್ತಾಳಂತೆ. ಇನ್ನು ನನ್ನ ಕತೆ ಒಬ್ಳೆ ಆಯ್ತೀನಿ. ಸರಿ ಹೇಳಿ, ಹೆಂಗೋ ಬಿರ್ನ ಕರ್ಕೊಂಡೋಗಿ. ಸರಿ ಆಯ್ತು ಬಿಡು, ನಾನಿನ್ನು ಹೊರಡ್ತೀನಿ. ಸರಿನಾ? ತಿರ್ಗಿ ಆಮೇಕಿಂದ ಟೇಮ್ ಆಯ್ತದೆ. ಇವಾಗ ಹೊಲ್ತಾಗ ಬೇರೆ ಹೋಗ್ಬೇಕು. ಅವಳು ತಿರ್ಗಿ ಹೊಲ್ತಾಗ ಬಂದ್ಬಿಟ್ಟು ಆಮೇಲೆ ಮಾಡಿಸಿಲ್ಲ ಅಂತ ಸುಮ್ಮನೆ ಕಿರ್ಚಾಡ್ತಾಳೆ. ಯಾಕೆ ಬೇಕು? ನಾನು ಹೊರಡ್ತೀನಿ. ಬರ್ತೀನಿ ಹೇಳಿ ನಾಳಿಕೆ. ರೇಸ್ ಅಂತ ಕಳ್ಸೋದು ಮರಿಬೇಡಿ. ಸರಿ ಆಯ್ತು.